ಮಹದೇವಯ್ಯನವ್ರಿಗೆ ಈಗ ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆಗೊಳ್ಳಲಿದೆ. ದಯಮಾಡಿ ವೇದಿಕೆ ಮೇಲೆ ಇರೋರು ಎಲ್ಲೆಲ್ಲಿದ್ದೀರಾ ಅಲ್ಲಲ್ಲೇ ಕೂತ್ಕೊಳ್ಳಿ, ಯಾಕಂದ್ರೆ ಬಹಳ ಶಿಸ್ತಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ. ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಬಹಳ ಮುಖ್ಯ ಅಂತ ನಮ್ಗೆ ಗೊತ್ತಿದೆ. ಪ್ರಸಾದ್ ಅವ್ರ ಮೇಲೆ ಪ್ರೀತಿ ಅಭಿಮಾನದಿಂದಲೇ ಎಲ್ಲರೂ ಬಂದಿದ್ದೀರಿ. ದಯಮಾಡಿ ಯಾರು ಗೊಂದಲ ಮಾಡಬಾರ್ದು, ಯಾರು ಓಡಾಡಬೇಡಿ ಮಧ್ಯದಲ್ಲಿ. ವೇದಿಕೆ ಕಾರ್ಯಕ್ರಮ ಈಗ ಶುರುವಾಗ್ತಿದೆ. ಬಂಧುಗಳೇ, ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕುರಿತಂತೂ ಮಾಡ್ತಿರೋಂಥ ಕಾರ್ಯಕ್ರಮ ಇದು ಶ್ರದ್ಧಾಂಜಲಿ ಅಂತ ನಾವು ಹೇಳಲೇಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಆ ಪದವನ್ನು ಬಳಸ್ತಾ ಇದ್ದೀವಿ. ನಿನ್ನೆ ಯಾರೋ ಒಬ್ರು ಹೇಳಿದ್ರು ಪ್ರಸಾದ್ ಅವ್ರು ಇಲ್ಲದೆ ನಡೀತಿರೋಂಥ ಮೊದಲನೇ ಕಾರ್ಯಕ್ರಮ ಅಂತ. ಖಂಡಿತ ನಾವೆಲ್ಲ ಇದನ್ನು ಒಪ್ಪೋದಿಲ್ಲ, ಅದು ದಡ್ಡತನ ಅಂತ ಅನಿಸ್ತದೆ. ಪ್ರಸಾದ್ ಅವರು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಪ್ರಸಾದ್ ಅವ್ರು ನಮ್ಮೊಳಗಿದ್ದಾರೆ, ನಮ್ಮೊಳಗಡೆ ಇರುವಂಥ ಶಕ್ತಿ ಅವರು. ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಗೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಸಾದ್ ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕರಾದಂಥವ್ರು. ಯಾರೇ ಅವರ ಪರಿಚಯಕ್ಕೆ ಬಂದಾಗ ಪ್ರತಿಯೊಬ್ಬರಲ್ಲೂ ಕೂಡ ಸ್ಫೂರ್ತಿಯ. ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ತುಂಬಿದಂಥವ್ರು, ಅವರ ಹೆಸರಿಕೆಯಲ್ಲೇ ಜೀವಂತಿಕೆ ಇದ್ದಂಥದ್ದು. ಮೊನ್ನೆ ಶ್ರೀನಿವಾಸ್ ಪ್ರಸಾದ್ ಅವರು ಪ್ರತಿಯೊಬ್ಬರಲ್ಲೂ ಇದ್ರು ಅನ್ನೋದಕ್ಕೆ ಮಾನ್ಯ ಡಾಕ್ಟರ್ ಸಿದ್ಲಿಂಗಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ಅವರು ವಿ ಶ್ರೀನಿವಾಸ್ ಪ್ರಸಾದ್ ಅಲ್ಲ, WE ವಿ ಶ್ರೀನಿವಾಸ್ ಪ್ರಸಾದ್. ನಾವೆಲ್ಲರೂ ಕೂಡ ಶ್ರೀನಿವಾಸ್ ಪ್ರಸಾದ್ ರಾಗಬೇಕು, ಅವರ ಆಲೋಚನೆಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥ ಮಾತನ್ನ ತಮ್ಮಲ್ಲಿ ನಾನು ಹೇಳ್ತಾ, ಪ್ರಸಾದ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಆ ವ್ಯಕ್ತಿತ್ವ ಬಹಳ ಅಪರೂಪವಾದಂಥ ಒಂದು ಫಾರ್ಮೇಷನ್ ಅದು ರೂಪುಗೊಂಡಂಥದ್ದು. ಅವರಲ್ಲಿದ್ದಂಥ ಶ್ರದ್ಧೆ, ಆ ಎದೆಗಾರಿಕೆ, ಆ ಸ್ವಾಭಿಮಾನ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿದ್ದಂಥ ಆ ಮಾನವೀಯ ಅಂತಃಕರಣ, ಇನ್ನೊಬ್ಬರ ಕಷ್ಟವನ್ನು ತನ್ನದೇ ಕಷ್ಟ ಅನ್ನುವಂಥ ಭಾವಿಸುವಂಥ ವ್ಯಕ್ತಿತ್ವ ಬಹಳ ಅಪರೂಪದ್ದು. ಹಾಗಾಗಿ ಜನಗಳ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಅಂತಾನೆ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟಿದ್ದಂಥವರು. ಅಂಥ ಮಾನವೀಯ ಅಂತಃಕರಣವನ್ನು ಹೊಂದಿದ್ದಂಥ ವ್ಯಕ್ತಿ ಶ್ರೀನಿವಾಸ್ ಪ್ರಸಾದ್ ಅವರು. ಈ ಎಲ್ಲ ಗುಣಗಳನ್ನು ಅಪರೂಪದ ವ್ಯಕ್ತಿತ್ವವನ್ನು ಆಗಿಸ್ಕೊಂಡು ಜೀವಿಸಿದಂಥವ್ರು ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮೊಂದಿಗೆ ಸದಾ ಇರ್ತಾರೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಶ್ರೀನಿವಾಸ್ ಪ್ರಸಾದ್ ಅವರ ಜೀವನ ಹೇಗಿತ್ತು ಅಂತಂದ್ರೆ, ಅ ಗುಡ್ ಟೀಚರ್ ಟೀಚರ್ಸ್ ಬಟ್ ಎ ಗ್ರೇಟ್ ಟೀಚರ್ ಆಲ್ವೇಸ್ ಇನ್ಸ್ಪೈರ್ಸ್ ಅಂತ. ಅವರು ಯಾವಾಗಲೂ ಪ್ರತಿಯೊಬ್ಬರನ್ನ ಇನ್ಸ್ಪೈರ್ ಮಾಡುವಂಥ ಒಬ್ಬ ಟೀಚರ್ ಆಗಿದ್ರು. ಮುಂದಕ್ಕೂ ಇರ್ತಾರೆ ನಮ್ಮ ಜೊತೆ. ನಮ್ಮನ್ನ ಮುನ್ನಡೆಸುವಂತಹ ಆ ಚೈತನ್ಯ ಇನ್ನೂ ಕೂಡ ನಮ್ಮ ಜೊತೆನೇ ಇರ್ತದೆ. ಅವರ